प्रत्यक्षं ब्रह्म वदिष्यामि ततं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः यस्मात् जातं जगत् सर्वं यस्मिन्नेव प्रलीयते येनेदं धारयते चैव तस्मै ज्ञानात्मने नमः येनमे गुरुभ्यः पूर्वं पदवाक्य प्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् ऐतिरीयकसारस्य मयाचार्यप्रसादतः स्पष्टार्थरुचीनां ते व्याख्येयं सम्प्रणीयते प्रवचनन्तु तदुपस्मरणार्थं धम्म प्रवृद्ध्यर्थं च ततः स्वाध्याय ಪ್ರವಚನ ಆಧಾರ ಕಾರ್ಯ ಅಲ್ಲೂ ಆಯಿತು. ಪ್ರವಚನ ಮಾಡೋದು ಧರ್ಮವನ್ನು ಬೆಳೆಯುವುದಕ್ಕಾಗಿಯೂ ಮತ್ತೆ ಪ್ರಚಾರಕ್ಕಾಗಿಯೂ ಮಾಡಬೇಕು. ಸ್ವಾಧ್ಯಾಯ ತನಗೆ ಸ್ವಧರ್ಮ, ಅದು ಸ್ವಾಧ್ಯಾಯ ಮಾಡ್ತಿರ್ಬೇಕು ಅಂತ ಇದ್ದಾರೆ. ಈಗ ಸತ್ಯಮಿತಿ ಸತ್ಯಮೇವ ಅನುಷ್ಠೇಯಂ ಇತಿ ಸತ್ಯವಚಾಹ ಸತ್ಯಮೇವ ವಚೋ ಯಸ್ಯ ಸೋಯಂ ಸತ್ಯವಚಾಹ ನಾಮವಾ ತಸ್ಯ ರಾಸೀತರಃ ರಸೀತರಸಗೋತ್ರಃ ಆಸೀತರ ಆಚಾರ್ಯೋ ಮನ್ಯತೆ. ವಾಕ್ಯ ಏನು? ಸತ್ಯಮಿತಿ ಸತ್ಯವಚಾರಾಧೀತರಃ ಅಂತ. ನಿಜವಾಗಿ ಸತ್ಯ, ತಪಸ್ಸು, ಸ್ವಾಧ್ಯಾಯ ಮೂರು ಸಾಧನದಲ್ಲಿ ಯಾವ ಸಾಧನ ದೊಡ್ಡದು ಅಂತ. ಅವನು ರಸೀತರಗೋತ್ರದಿಂದ ಹುಟ್ಟಂತಹ ಒಬ್ಬ ಆಚಾರ್ಯ ಅವನು ಹೇಳ್ತಾನೆ, ಎಲ್ಲಕ್ಕಿಂತಲೂ ಸತ್ಯ ಹೇಳೋದು ಹೆಚ್ಚು, ಸತ್ಯವೇ ದೊಡ್ಡದು ಅಂತ. ನಮ್ಮ ಪಾಠಶಾಲೆ ಹುಡುಗರು ಅದು ಒಂದಿಲ್ಲ ಅಷ್ಟೆ. ನೆನ್ನೆ ಎಷ್ಟೊತ್ತಿಗೆ ಇದ್ದೋ ಅಪ್ಪಯ್ಯ ಕೇಳಿದೆ, 5:30 ಬಿಟ್ಟು ಕಳ್ಳ 5:30 ಆಮೇಲೆ ನಿಮ್ಮ 5:45 ಒಂದ. ಎಷ್ಟೊತ್ತಿದೆ ಹಾ 5 ಮೊನ್ನೆ 5:45 ಅಂತ ಯಾವಲ್ಲ ನಿದ್ದೆ ಬರುತ್ತೆ ಹೇಳಿ ಮಾಡ್ಕೊಟ್ರು. ಅಲ್ಲಿ ಸುಳ್ಳು ಅನ್ನೋದು ನಮ್ಮ ಆಶ್ರಮದ ಹುಡುಗರಿಗೆ ನೀರು ಕುಡ್ದಾಗೆ ಪೇಯಪಾನಸ. ಆದರೆ ಇವನ ರಾಚೀತರ ಗೋತ್ರದವನಾದ ರಸೀತರ ಗೋತ್ರದವನಾದ ರಾಚೀತನೆಂಬುವಾತನು ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾಹೃತಂ ಅಶ್ವಮೇಧ ಸಹಸ್ರೇಭ್ಯೋ ಸತ್ಯಮೇಕಂ ವಿಶಿಷ್ಯತೆ. ಒಂದ್ ಕಡೆ 1000 ಅಶ್ವಮೇಧ, ಒಂದ್ ಕಡೆ ಸತ್ಯ ಇಟ್ಟರೆ 1000 ಅಶ್ವಮೇಧಕ್ಕಿಂತ ಸತ್ಯವೇ ದೊಡ್ಡದು ಅಂತ ಹೇಳಿ ಒಂದಿದೆ. ಇಲ್ಲಿ ಶಂಕರಾಚಾರ್ಯ ಕೊಟ್ಟು ಮಾಡಿದಾರ. ಈಗ ಪ್ರಶ್ನೋಪನಿಷತ್ ಇಲ್ಲಿದ್ಯಾ? ತೋರಿಸಿ ಆಮೇಲೆ ಶಂಕರಾಚಾರ್ಯ ಕೊಟ್ಟು ಮಾಡಿದ್ದಾರೆ ಶ್ಲೋಕನ. ಸತ್ಯವನ್ನೇ ಹೇಳಬೇಕು, ಸತ್ಯವೇ ಅನುಷ್ಠಾನ ಮಾಡತಕ್ಕದ್ದು, ಅದೇ ಹೆಚ್ಚಂತ ಹೆಚ್ಚಿರೋದು, ಅದೇ ತಪಸ್ಸು, ಅದೇ ಹೆಚ್ಚಿರೋದು ಅಂಥೇಳಿ ಆ ರಸೀತರ ಗೋತ್ರ ಉತ್ಪನ್ನವಾದಂತಹ ರಾಚೀತರ ಮಹರ್ಷಿಗಳು ಎಲ್ಲಕ್ಕಿಂತ ಹೆಚ್ಚಿನ ಸಾಧನ ಸತ್ಯ ಎಂಬುದಾಗಿ ಅವರು ಒಂದು ಸಂದೇಶವನ್ನ ಜಗತ್ತಿಗೆ ಕಳಿಸಿದ್ದಾರೆ. ಅವನಿಗೆ ಸತ್ಯವಚ ಅಂತ ಹೆಸರು ಅವನಿಗೆ. ಅಂದರೆ ಅವನ ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತಿರುತ್ತಾನಾದ್ದರಿಂದ ಸತ್ಯವಚ ಸತ್ಯವಚ ಅಂತ ಹೆಸರು. ಅಥವಾ ನಾಮವಾ ತಸ್ಯ ಅಂದರು, ಹುಟ್ಟಿದಾಗ ಇಟ್ಟಿದ್ದ ಹೆಸರು ಕಂಡ್ರಿ
ಸತ್ಯವಚ ಸತ್ಯವಚ ಅಂತ. ರಾಚೀತರ ಅಂತ ಯಾಕೆ ಹೆಸರು? ರಸೀತರ ಗೋತ್ರದಿಂದ ಬಂದಿದ್ದವನ ರಾಚೀತರ, ಅವನ ಹೆಸರು ಸತ್ಯವಚ ಅಂತ. ಸತ್ಯವಚ ಅಂತ ಯಾಕೆ ಹೆಸರು ಎರಡು ಮಾಡಿದ್ರು. ಒಂದು ಸತ್ಯವನ್ನೇ ಮಾತಾಡುತ್ತಿರೋನಾಗಿರುತ್ತಾನಾದ್ದರಿಂದ ಸತ್ಯವಚ ಅಂತ ಒಂದು, ಹುಟ್ಟಿದಾಗಿಟ್ಟಿದ್ದ ಹೆಸರು ಅಂತ ಅದು ಮಾಡ್ಕೊಳ್ಳಿ ಅಂದ್ರು. ಹೆಸರು ತಕ್ಕಾಗೆ ನಡ್ಕೊಂಡ, ಅದು ಸತ್ಯವಚಾಹ ಅಂತ. ಇದು ಸತ್ಯವಚ ಸೀತರ. ತಪ ಇತಿ ತಪೇವ ಕರ್ತವ್ಯಮಿತಿ ತಪೋ ನಿತ್ಯ ತಪಸಿ ನಿತ್ಯ ತಪಃಪರಃ. ತಪಃ ಇತಿ ತಪ ಏವ ಕರ್ತವ್ಯಮಿತಿ ತಪೋ ನಿತ್ಯಃ ತಪಸಿ ನಿತ್ಯಃ ತಪಃ ಪರಃ. ತಪೋ ನಿತ್ಯ ಇತಿ ವಾ ನಾಮ. ತಪೋ ನಿತ್ಯ ತಪಸ್ಸೇ ಹೆಚ್ಚಿದ್ದು, ತಪಸ್ಸೇ ಮಾಡಬೇಕು, ಸರ್ವದಾ ತಪಸ್ ಮಾಡ್ತಾ ಇರಬೇಕು ಅಂತ ಹೇಳಿ ತಪೋನಿತ್ಯನು ಎಂಬುವಂಥ ಹೆಸರಿನವನು ಅಂತಲೂ ಹೇಳ್ಕೊಳ್ಳಿ. ಮತ್ತು ತಪಸ್ಸೆ ಯಾವಾಗಲೂ ಯಾವಾತರಿಗೆ ಅತ್ಯಂತ ಶ್ರೇಷ್ಠವಾದೋ ಅವನು ತಪೋನಿತ್ಯನು. ತಪೋನಿತ್ಯ ಅಂತ ಮಾಡುವನು ವಿಶೇಷ ಮಾಡ್ಬೋದು, ಹೇಳಿದಂತಹ ಋಷಿ ಹೆಸರು ಅಂತಲೂ ಮಾಡ್ಕೋಬಹುದು. ತಪೋನಿತ್ಯವಾಯಿತು ನಾಮ ಅಂದ್ಬಿಟ್ರು, ಆ ಋಷಿ ಹೆಸರು ತಪೋನಿತ್ಯ ಅಂತ ಹೆಸರಾದ್ರು ಆಗ್ಬೋದು. ಮತ್ತು ತಪೋನಿತ್ಯನಾಗಿರುವುದು ಅನ್ನೋದೇ ಸಾಧಕರಿಗೆ ಹೆಚ್ಚಿನದಾಗಿರೋ ಅನುಷ್ಠಾನ ಎಂಬುದಾಗಿ ಒಬ್ಬ ಋಷಿ ಹೇಳ್ತಾ ಇದ್ದ ಅಂತಲೂ ಅರ್ಥ ಮಾಡ್ಬೋದು. ಅವನ ಹೆಸರೇನು ಅದನ್ನ ಹೇಳ್ತಾ ಇದ್ದ ಋಷಿ ಹೆಸರು ಪೌರುಷಿಷ್ಟಿ. ಪುರುಷಿಷ್ಟಸ್ಯ ಅಪತ್ಯಂ ಪೌರುಷಿಷ್ಟಿ ಆಚಾರ್ಯೋ ಮನ್ಯತೆ. ಪೌರುಷಿಷ್ಟಿ ಪುರುಷಿಷ್ಟನ ಮಗನಾದನ್ನ ಅವನು ಪೌರುಷಿಷ್ಟಿ. ಪೌರುಷಿಷ್ಟಿ ಎನ್ನುವಂತಹ ಮಹರ್ಷಿ ತಪೋನಿತ್ಯನಾಗಿರೋದೇ ಹೆಚ್ಚಿನದು. ಅದು ಅವ್ರು ತಪೋನಿತ್ಯರಾಗಿದ್ದು ತಪಸ್ಸೇ ಹೆಚ್ಚು, ತಪಸ್ಸೇ ಮಾಡಬೇಕು, ತಪಸ್ಸಿನ ಎಷ್ಟು ಇನ್ನೊಂದಿಲ್ಲ ಅಂತ. ಯದ್ದುರ್ದರ್ಶಂ ಯದ್ದುರಾದರ್ಶಂ ಯದ್ದುರಾಪಂ ಅದು ಇದರಲ್ಲಿ ಅದಲ್ಲ ಕಣ, ಮನುಸ್ಮೃತಿ ಕಣ ದಡ್ಡ. ಮನುಸ್ಮೃತಿಯಲ್ಲಿ ಅದ್ಬೇರೆ ಮನಸ್ಸೇಂದ್ರಿಯಾಣ ಅಂತ ಏಕಾಗ್ರಂಬರವಂತ ಭಾಗ ಇದೆ. ಇಲ್ಲಿ ಚೈತ್ಯ ಭಾಷ್ಯ ವಿಮರ್ಶೆಯಲ್ಲಿ ಸ್ವಾಮಿಗಳವರು ತಪೋ ಬ್ರಹ್ಮೇರಿ ಆ ಜಾಗ ಬರೆದಿದ್ದಾರೆ. ಚೈತ್ಯ ಭಾಷ್ಯಾಸ ವಿಮರ್ಶಿನಿ ಅಂತ ಸ್ವಾಮಿಗಳ ಸಂಸ್ಕೃತ ಪುಸ್ತಕ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿರ್ತಕ್ಕದ್ದು, ಇಲ್ಲಿಂದಲ್ಲ ಅದು. ಯದ್ದುರಾಪಂ ಯದ್ದುರಹಂ ತಪೋ ಹಿ ದುರತಿಕ್ರಮ ಅಂತ ಮುಗಿಯುತ್ತೆ. ಯದ್ದುಸ್ತರಂ ಯದ್ದುರಾಪಂ, ಅದೇ ಯದ್ದುಸ್ತರಂ ಯದ್ದುರಾಪಂ. ಹೌದಾ? ಓಪನ್ ಹೊಡಿಬೇಕು, ಶ್ಲೋಕ ಹೊಡಿಬೇಕು. ಹಾಗೆ ಪುರುಷಿಷ್ಠರ ಮಗನಾಗಿರತಕ್ಕ ಪೌರುಷಿಷ್ಠಿ ಎಂಬ ಮಹರ್ಷಿಗಳು ತಪೋನಿತ್ಯನಾಗಿರೋದೇ ಹೆಚ್ಚೆಂದು, ತಪಸ್ ಮಾಡೋದೇ ಹೆಚ್ಚು ಅಂತೇಳಿ ಇವರ ಅಭಿಪ್ರಾಯ. ಇನ್ನೊಬ್ಬ ಆಚಾರ್ಯ ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನೆ ಏವ ಅನುಷ್ಠೇಯೇ ಇತಿ. ನಾಕೋ ನಾಮತಃ ಮುದ್ಗಲಸ್ಯ ಅಪತ್ಯಂ ಮೌದ್ಗಲ್ಯ ಆಚಾರ್ಯೋ ಮನ್ಯತೆ. ಅವ್ರ ಅದಲ್ಲ ಅಲ್ಲ, ಸತ್ಯವೂ ಅಲ್ಲ ತಪಸ್ಸು ಅಲ್ಲ, ಸ್ವಾಧ್ಯಾಯ ಪ್ರವಚನ, ಪ್ರತಿನಿತ್ಯ ವೇದಾಧ್ಯಯನ ಮಾಡ್ತಿರ್ಬೇಕು, ಹೇಳಿಸ್ಕೊಳಕ್ ಬಂದಂತ ಶಿಷ್ಯರಿಗೆ ಹೇಳ್ಕೊಡ್ತಾ ಇರಬೇಕು. ಪ್ರವಚನ ಅಂದ್ರೆ ಹೇಳ್ಕೊಡೋದು, ಸ್ವಾಧ್ಯಾಯನ ತಾನು ಆವೃತ್ತಿ ಮಾಡೋದು, ಇದು ನಿಜವಾದ ತಪಸ್ಸು, ಇದು ನಿಜವಾದಂತಹ ಶ್ರೇಷ್ಠವಾದದ್ದು ಅಂತ ಹೇಳಿ ಇದನ್ನೇ ಅನುಷ್ಠಾನ ಮಾಡ್ತಕ್ಕದ್ದು ಎಂಬುದಾಗಿ ನಾಕ ಅಂತ ಅವನ ಹೆಸರು. ನಾಕ ಅಂದ್ರೆ ಏನು? ಸ್ವರ್ಗ. ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ಅದಿಲ್ಲದ್ದು ಏನೋ ಇರ್ಲಿ ಕಳಿಯ. ಹೆಂಗೆ ವ್ಯುತ್ಪತ್ತಿ? ನಾಲ್ಕು ವ್ಯುತ್ಪತ್ತಿ ಹೆಂಗೆ ಹೇಳ್ದೆ? ಹೆಂಗೆ ಹೇಳ್ದೆ? ಎಲ್ಲಿ ನೋಡ್ತಿರ್ತಿ? ಗೊತ್ತಾಗಿಲ್ವಾ? ಹಾ, ಗೊತ್ತಾಗಿಲ್ವಾ? ಇವಾಗ ಗೊತ್ತಾಯ್ತಾ? ಎಲ್ಲಿ ಗೊತ್ತಾಯ್ತಾ? ಹೌದೇನು? ಸ್ವರ್ಗ ಹೇಳೋ. ನಾಕ ಅಂದ್ರೆ ಹೇಗರ್ಥ? ಕ ಅಂದ್ರೆ ಸುಖ, ಅಕ ಅಂದ್ರೆ ಸುಖವಿಲ್ಲದ್ದು, ನಾ ಅಕ ನಾಕ 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 ಅಂದ್ರೆ ಹೇಳ್ಬೋದು. ಏನೋ ಸುಖ ದುಃಖವಿಲ್ಲ, ದುಃಖವಿಲ್ಲದ್ದು, ಸುಖವಿಲ್ಲದ್ದರ ಇಲ್ಲದ್ದು, ಇಲ್ಲದಿರುವಿಕೆ, ಸುಖವಿಲ್ಲದ್ದರ ಇಲ್ಲದಿರುವಿಕೆ. ಕಾಲ ಸುಖ, ಅಕಾಲ ಸುಖವಿಲ್ಲ, ಅಕ ನಾ ಅಕ. ಅವನು ಆನಂದ ಸ್ವರೂಪನಾಗಿರ್ತಕ್ಕಂತಹ ಋಷಿ ಅವನು. ನಾಕ ಅಂದ್ರೆ
ಹೆಸರು ನಾಕ ನಾಕ ಅಂತ. ಅವನು ಮುದ್ಗಲನ ಮಗ, ಅವನು ಮೌದ್ಗಲ್ಯ. ಆ ಆಚಾರ್ಯನು ಯಾವುದು ನಿಜ ತಪಸ್ಸಲ್ಲ, ಸ್ವಾಧ್ಯಾಯ ಪ್ರವಚನ ಮಾಡ್ಕೊಂಡಿದ್ಬಿಟ್ಟು ಭರದ್ವಾಜ ಮಹರ್ಷಿಗಳಿಗೆ ಯಾವಾಗ ವೇದ ಹೇಳ್ತಾ ಇರೋ. ಕೇಳಿಸ್ಕೊಳ್ ಬಂದ್ರು ಹೇಳ್ಕೊಡು, ಅವ್ನು ಎದ್ದು ಹೋದ ನೀನು ಹೇಳ್ತಾ ಇರೋ ಅಷ್ಟೇ. ಅವನು ಎದ್ದು ಹೋದ ನೀನು ಹೇಳ್ತಾ ಇರೋ, ಬಂದ್ರ ಅಲ್ಲಿಗೆ ನಿಲ್ಲಿಸು, ಎಲ್ಲಿ ಹೇಳ್ತಾ ನಿಲ್ಲಿಸು. ಹೆಂಡತಿ ಬೇಕಿದ್ದೆ ಆಗಲ್ಲಂತೆ. ಏನ್ ಹೆಂಡತಿ ಬೇಕಿದ್ರೆ ಇರ್ಬೇಕು ಮೂರತ್ವ. ಜನ್ಮದಿದ್ದು ಏನೇನು ಹೆಂಡತಿ ಯಾಕೆ ಅಷ್ಟ ಈ ಹೆಂಡತಿ ಬೇಕು ಮೂರತ್ತು ಇರ್ಬೇಕು ಅನ್ಕೊಂಡ್ಬಿಡಿಯಾನೆ ಇವನು. ಮುಖ ನೋಡ್ತಾ ಇರ್ಬೇಕು, ಒದಿಸ್ಕೊಳ್ತೀಯ ಹೋಗು, ಮೂರತ್ತಲ್ಲಿ ಇರು. ತಟ್ಟೆ ಪರಕೆಗಳು ಹೊಡಿತಾರೆ ಹಿಂಗೆ ಮೂರತ್ತು ಮುಂದೆ ಕೂತ್ಕೊಂಡ್ರೆ ದಡ್ಡ ಅವನಿಗೆ ಬರುತ್ತೀರಕ್ಕ. ನಾಕ ಅನ್ನುವಂತಹ ಋಷಿ ಮುದ್ಗಲ್ನ ಮಗನಾಂಥವ್ರು ಮೌದ್ಗಲ್ಯ. ಸ್ವಾಧ್ಯಾಯ ಪ್ರವಚನವೇ ಅತ್ಯಂತ ಶ್ರೇಷ್ಠವಾದ ಹೆಚ್ಚದು ಎಂಬುದಾಗಿ ಆತರು ಹೇಳಿರುತ್ತಾರೆ. ಈಗ ಶ್ರುತಿ ಇದು ಕೊಡ್ಬೇಕು, ಜಡ್ಜ್ಮೆಂಟ್ ಕೊಡ್ಬೇಕು. 3 ಜನ ಕೇಳ್ಬಿಡು ಶ್ರುತಿ. ಸತ್ಯ ಹೆಚ್ಚುದು ಅಂತ ಸತ್ಯವಚಾರ ಆಚೀತರ, ತಪಸ್ಸು ಹೆಚ್ಚು ಅಂತ ತಪೋನಿತ ಪೌರುಷಿಷ್ಟಿ, ಸ್ವಾಧ್ಯಾಯ ಪ್ರವಚನ ಹೆಚ್ಚು ಅಂತ ನಾಕೋ ಮೌದ್ಗಲ್ಯ. ಇವಾಗ ಶ್ರುತಿ ತೀರ್ಮಾನ ಕೊಡುತ್ತೆ, ತದ್ಧಿ ತಪಸ್ ತದ್ಧಿ ತಪಃ. ಅದಲ್ಲೇ ತಪಸ್ಸು, ಅದೇ ತಪಸ್ಸು, ಅದೇ ತಪಸ್ಸು ಅಂತ ಕೊನೆಗೆ ಹೇಳ್ದಂಗೆ. ಕೊನೆ ಹೇಳ್ದ ನಾಲ್ಕು ಇದಪ್ಪ ತಪಸ್ಸು. ಸತ್ಯವೂ ಅಲ್ಲ, ತಪಸ್ಸು ಅಲ್ಲ. ವೇದಾಧ್ಯಯನ ನಿರಂತರವಾಗಿ ಮಾಡ್ತಾ ಇದ್ಬಿಟ್ರೆ ಅಪಹತಮಾತ್ಮ ಸ್ವಾಧ್ಯಾಯೋ ದೇವ ಪವಿತ್ರಂ ವೈ ವೈಕಪಶದ. ಅಯ್ಯೋ ಅದ್ವೈತಿಕ ಇವನು. ಏತತ್ತಯ್ಯೋರು ಸೃಜತಿ ಅಭಾಗೋ ವಾಸಿ ಭವತಿ ಅಭಾಗೋ ನಾಕೆ. ಬಿಡಿಸ್ಬಿಟ್ರೆ ಬೆಳೆದಲ್ವಾ ಹೇಳಕ್ಕೆ ಆಗಲ್ಲ. ಯಾಕ ಬಟ್ಗಳು ಜಡ್ಡು ಉಡ್ಡು ಹೊಡೆದು ಬಿಡಿಸ್ಬಿಟ್ರೆ ಏನು ವೇದ ಅಲ್ವಂತ ಕುರಾನ್ ಅಂತ ಅವನಿಗೆ. ಯಸ್ಮಾತ್ ಸ್ವಾಧ್ಯಾಯ ಪ್ರವಚನೆ ಏವ ತಪಃ ತಸ್ಮಾತ್ ತೇ ಏವ ಅನುಷ್ಠೇಯೇ ಇತಿ. ಯಾವ ಕಾರಣದಿಂದ ಸ್ವಾಧ್ಯಾಯ ಪ್ರವಚನವೇ ನಿಜವಾದ ತಪಸ್ಸೋ ಆದ್ದರಿಂದ ಬ್ರಹ್ಮಚಾರಿ ಏನು ಮಾಡಬೇಕು? ಸ್ವಾಧ್ಯಾಯ ಪ್ರವಚನಲ್ಲೇ ಇರಬೇಕು. ಗೃಹಸ್ಥನು ಅದರಲ್ಲೇ ಇರಬೇಕು. ಎಲ್ಲಿವರೆಗೆ ಗೃಹಸ್ಥನೋ ಆ ಗೃಹಸ್ಥನಾದವನು ಸ್ವಾಧ್ಯಾಯ ಪ್ರವಚನ. ಗೃಹಸ್ಥ ಬೇರೆ, ಗೃಹಸ್ಥ ಬೇರೆ. ನವಗ್ರಹ ಹಿಡ್ಕೊಂಡ್ಬಿಟ್ಟಿದಾರಲ್ಲ, ಆ ನವಗ್ರಹಸ್ಥ ಆದಂತ ಯಜಮಾನ ಸ್ವಾಧ್ಯಾಯ ಪ್ರವಚನ ಇದ್ದು ಸ್ವಲ್ಪ ರಿಲೀಫು. ಸ್ವಾಧ್ಯಾಯ ಪ್ರವಚನ ಬಿಟ್ಟು ಬಂದ ಎಲ್ಲ ಕಡೆ ಚಿಮಟ ಇರುತ್ತೆ, ಇಕ್ಕ ಇರುತ್ತೆ, ಕಟಿಂಬ ಇರುತ್ತೆ, ಯಾವ್ದಾದ್ರು ಹಾಗೆ ಹೇಳ್ಬಿಡ್ತಾರೆ. ಸ್ವಾಧ್ಯಾಯ ಪ್ರವಚನದಿಂದ ಯಾರು ಮುಟ್ಟಲ್ಲ ಅವನ್ನ. ಅಯ್ಯೋ ಪಾಪ ಅಧ್ಯಯನ ಮಾಡ್ತಿದ್ದಾನೆ, ಮಾಡ್ಕೊಳ್ಳಿ ಬಿಡಿ ಬಿಡಿ ಅಂತ ಬಳಿ ಹೇಳ್ತಾರೆ. ಸ್ವಾಧ್ಯಾಯ ಪ್ರವಚನ ಅಂತ ಬಿಡ್ಬೇಡ ಕಣೋ, ಬಿಟ್ಟರೆ ಕೆಟ್ಟ ನೀನು. ಎಂಥದ್ದು ಒಂದು ಅಗ್ನಿಂ ಪಾಪ್ಮ ಜಗ್ರಾಹ ಸತಿ ಕಡೆ ಇರುತ್ತೆ. ಉಕ್ತಾನಾಂ ತಪಸ್ ಸತ್ಯ ತಪಸ್ವಾಧ್ಯಾಯ ಪ್ರವಚನಾನಾಂ ಏನ್ ಓದ್ಯೋ? ಉಕ್ತಾನಾಮಪಿ ಪುನರ್ಗ್ರಹಣಂ ಆದರಾರ್ಥಂ. ಸಾರ್ ಹಿಂದೆ ಅರ್ಥಂಚ ಸ್ವಾಧ್ಯಾಯ ಪ್ರವಚನ ಸತ್ಯಂಚ ಸ್ವಾಧ್ಯಾಯ ಹೇಳ್ಬಿಟ್ಟು ಮತ್ತೆ ಅದನ್ನೇ ಹೇಳ್ತಿದ್ರು. ಏನಕ್ಕೆ ಅಂದ್ರೆ ಹೌದು ಕಣಯ್ಯ, ಹೇಳಿದ್ದಾಗಿದ್ರು ಸ್ವತಃ ಸತ್ಯ ತಪಸ್ಸನ್ನ ಸ್ವಾಧ್ಯಾಯ ಪ್ರವಚನ, ಸತ್ಯ ತಪಸ್ಸು ಸ್ವಾಧ್ಯಾಯ ಪ್ರವಚನ ಹೇಳಿದ್ರು ಕೂಡ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತಾ ಇರೋದು ಯಾತಕ್ಕೆ ಅಂದ್ರೆ, ಇವ್ರು ತುಂಬಾ ಆಧಾರ ತೋರಿಸ್ಕೊಡ್ರಪ್ಪ, ಸತ್ಯವನ್ನು ಬಿಡಬೇಡಿ, ತಪಸ್ಸನ್ನು ಬಿಡಬೇಡಿ, ಸ್ವಾಧ್ಯಾಯ ಪ್ರವಚನ ಬಿಡಬೇಡಿ. ಮೂರಲ್ಲಿದ್ದು ಬಿಟ್ರೆ ನಿಮ್ಮನ್ನು ಮೃತ್ಯು ಮುಟ್ಟಲ್ಲ. ಮೂರಕ್ಕಿಂತ ಹೊರಗೆ ಬಂದ್ರೆ ಇಲ್ಲ ಮೃತ್ಯು ಲೋಕ. ಮೂರಲ್ಲಿದ್ದು ಬಿಟ್ರೆ ಮೃತ್ಯುವನ್ನು ಅತೀತರಾಗ್ಬಿಡ್ತೀರ. ಆದ್ರಿಂದ ಸತ್ಯ, ತಪಸ್ಸು, ಸ್ವಾಧ್ಯಾಯ ಪ್ರವಚನ. ತಪಸ್ಸು ಇರುವಾಗ ಐಂದ್ರಿಕ ತಪಸ್ಸು, ದೈಹಿಕ ತಪಸ್ಸು, ಮಾನಸಿಕ ತಪಸ್ಸು ಅದೆಲ್ಲ ಮಾಡ್ಕೊಳ್ತಾ ಇರೋದು. ಸ್ವಾಧ್ಯಾಯ ಪ್ರವಚನ ಅನ್ನೋದು ವೇದಾಧ್ಯಯನಕ್ಕೆ ಹೆಸರು, ಸದಾ ಮಾಡ್ತಾ ಇರೋದು. ಅದು ಈಕ್ವಲ್ ಆಗಿ ಸ್ತೋತ್ರಗಳು, ಸ್ತೋತ್ರ ಸಾಹಿತ್ಯ, ಅಧ್ಯಾತ್ಮ ಸಾಹಿತ್ಯ, ಇದು ಕಥಾ ಸಾಹಿತ್ಯ ಇದೆಯಲ್ಲ, ಪರಮಾತ್ಮ ಕಥಾ ಸಾಹಿತ್ಯ ಎಲ್ಲ ಮಾಡ್ಬೋದು. ಭಾಗವತ, ವಿಷ್ಣು ಪುರಾಣ, ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ, ಆಮೇಲೆ ಉಪದೇಶಾಸ್ತ್ರಿ, ನಿಷ್ಕರ್ಮ ಸಿದ್ಧಿ,
ಪರಮಾಚಿಂತಾಮಣಿ ಇತ್ಯಾದಿ ಗ್ರಂಥಗಳ ಸಿಂಹದ ಅನುಸಂಧಾನವು ಸ್ವಾಧ್ಯಾಯ ಪ್ರವಚನವೇ. ಅದಲ್ಲಿದ್ದು ಬಿಟ್ರೆ ಯಾವ ಮೃತ್ಯು ಯಾರು ಏನನ್ನು ಮಾಡಲಾರರು, ಎಲ್ಲ ದೂರ ಹೋಗ್ಬಿಡ್ತಾರೆ. ಅದನ್ನ ಮತ್ತೊಮ್ಮೆ ತೆಗೆದುಕೊಂಡಿರೋದು ಅದರ ಆಧಾರ ತೋರಿಸೋಕ್ಕಾಗಿ ಅದರಲ್ಲೇ ಇರಿ, ಅದನ್ನೇ ಮಾಡ್ತಾ ಇರಿ ಅಂತ ಹೇಳ್ಕೊಳ್ತೀವಿ. ಮುಂದಿನ ಅನುವಾಕ ಅದಕ್ಕೆ ಪೀಠಿಕೆ. ಅಹಂ ವೃಕ್ಷಸ್ಯ ರೇರಿವ ಇತಿ ಅಹಂ ವೃಕ್ಷಸ್ಯ ರೇರಿವ ಇತಿ ಸ್ವಾಧ್ಯಾಯಾರ್ಥೋ ಮಂತ್ರಾಮ್ನಾಯಃ. ಸ್ವಾಧ್ಯಾಯಾರ್ಥೋ ಮಂತ್ರಾಮ್ನಾಯಃ. ಮಂತ್ರದ ಆಮ್ನಾಯ ಅಂದ್ರೆ ಮಂತ್ರದ ಪಠನ ಅಂತ ಅರ್ಥ. ಆಮ್ನಾಯ ಅಂದು ವೇದ, ಮಂತ್ರ ಅಂದು ವೇದ. ಮಂತ್ರ ಆಮ್ನಾಯ ಅಂದ್ರೆ ಮಂತ್ರ ಪಠನ. ಮಂತ್ರದ ಅನುಸಂಧಾನ ಯಾತಕ್ಕೆ ಬಂದಿದೆ ಅಂತಂದ್ರೆ ಸ್ವಾಧ್ಯಾಯಕ್ಕಾಗಿ. ಅಂದ್ರೆ ಇದನ್ನೇ ಜಪ ಮಾಡ್ಬೇಕಂತೆ. ಯಾವ್ದನ್ನ? ಅಹಂ ವೃಕ್ಷಸ್ಯ ರೇರಿವ ಕೀರ್ತಿ ಪೃಷ್ಠಂ ರೇರಿವನೇನೋ ರೇರಿವ ಗಿರೆ ಹೇಳಿದೆ. ಅಹಂ ವೃಕ್ಷಸ್ಯ ರೇರಿವ ಗಿರೆ ಇಲ್ವ ಅಲ್ಲ, ರೇಹೆ ರೇಹೆ ಏನರ್ಥ? ಅಹಂ ವೃಕ್ಷಸ್ಯ ರೇರಿವ, ಅಲ್ಲಿ ರೇರಿವ ಅಂದ್ರೆ ಏನರ್ಥ ಅಂತಾನೆ. ರೇರಿವ ಪ್ರೇರಯಿತ, ರೇವ್ರ ಗತೌ ಧಾತು, ಪ್ರೇರಯಿತ ಇತ್ಯರ್ಥ. ವೃಕ್ಷಸ್ಯ ಸಂಸಾರ ವೃಕ್ಷಸ್ಯ ಪ್ರೇರಯಿತ ಕಃ ಅಹಂ. ಅಹಂ ವೃಕ್ಷಸ್ಯ ರೇರಿವ ಮತ್ತಃ ಸರ್ವಮಿದಂ ಜಾತಂ. ಮತ್ತಃ ಸರ್ವಮಿದಂ ಏನು ಹೇಳಿ ಹೋಗ್ತಾನೆ, ಸಿಗಾಕೊಂಡ್ಬಿಡ್ತಾನೆ, ಅಂದು ಬರಲ್ಲ. ಮತ್ತ ಪರತನಾಮೆ ಕಿಂಚಿದಸ್ತಿ ಧನಂಜಯ. ಮತ್ತ ಸರ್ವಂ ಅಹಂ ಸರ್ವಂ ಮೈ ಸರ್ವಂ ಸನಾತನೇ. ಹೀಗೆ ಇದು ಈ ಮಂತ್ರನ್ನ ಈ ಅಹಂ ವೃಕ್ಷ ಸೇರಿ 6 ವಾಕ್ಯವನ್ನ ಜಪ ಮಾಡ್ತಾ ಇದ್ರೆ ತತ್ವಜ್ಞಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯ. ಸ್ವಾಧ್ಯಾಯಾರ್ಥೋ ಮಂತ್ರ. ಸ್ವಾಧ್ಯಾಯ ಯಾತಕ್ಕೆ? ಸ್ವಾಧ್ಯಾಯಶ್ಚ ವಿದ್ಯೋತ್ಪತ್ತಯೇ. ವಿದ್ಯಾನಾಮ ಆತ್ಮಜ್ಞಾನಂ. ಈ 6 ವಾಕ್ಯವನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ದಿನಾ ಜಪ ಮಾಡ್ತಾ ಇದ್ದವರಿಗೆ ತತ್ವಜ್ಞಾನ ಆಗ್ಬಿಡುತ್ತಂತೆ ಕಣ್ರಿ. ಎಂಥ ಮಂತ್ರ ನೋಡಿದು. ಯಾಕೆ ನಮ್ಮ ಬ್ರಹ್ಮಗಿರಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಋಷಿಮುನಿಗಳು ಬ್ರಹ್ಮಗಿರಿ ಯಾಕೆ ಸೇರಿಸ್ಕೊಂಡಿದ್ದಾರೆ ಅಂದ್ರೆ ದಿನ ಇದನ್ನು ಹೇಳಿ ಅರ್ಥಾನುಸಂಧಾನ ಮಾಡಿ ನಿಮಗೆ ತತ್ವಜ್ಞಾನ. ಯಾಕೆ ಹೇಳೋ ಅದು ಮುಂತಾರ್ಥ ಹಾಗೇ ಇದೆ. ಅಹಂ ಅಂದ್ರೆ ಪ್ರತ್ಯಗಾತ್ಮ ಸಂಸಾರ ವೃಕ್ಷಸ್ಯ ಪ್ರೇರಯಿತ. ಮಮ ಕೀರ್ತಿ ಗಿರೇಹ ಪೃಷ್ಠಮಿವ ಉಚ್ಛಿತ. ಊರ್ಧ್ವ ಪವಿತ್ರ ಇತ್ಯುಕ್ತೆ ಊರ್ಧ್ವಂ ಪರಮಾತ್ಮ, ಪವಿತ್ರ ಪಾವನಕರಂ. ಪರಮಾತ್ಮನೆಂಬ ಪಾವನಕರವಾಗಿರುವ ಪರಮಾರ್ಥತ್ವೇ ಸೂರ್ಯನಲ್ಲಿ ಅನ್ನ ಇರುವ ಹಾಗೆ ನನ್ನಲ್ಲಿ ಇರ್ತಕ್ಕದ್ದಾಗಿದೆ. ಅಮೃತಮಸ್ಮಿ, ಅಮೃತ ಸ್ವರೂಪನಾಗಿದ್ದೀನಿ. ಸಾಮರ್ಥ್ಯಸಂ ದ್ರವಿಣಂ. ಸಾಮರ್ಥ್ಯಸಂ ನಾಮ ಕಾಂತಿಯುಕ್ತವಾದ ಆತ್ಮಜ್ಞಾನ ರೂಪವಾದ ಸಂಪತ್ತು, ಕಾಂತಿ ಕಳ್ಕೊಳ್ಳದೇ ಇರೋ ಸಂಪತ್ತದು. ದ್ರವಿಣ ಸಾಮರ್ಥ್ಯಸಂ ಆಮೇಲೆ ಸುಮೇಧಾಹ, ಒಳ್ಳೆ ಆತ್ಮಜ್ಞಾನ ರೂಪವಾದ ಮೇಧಾ ಪ್ರಜ್ಞಾನ ಹೊಂದಿದವನು. ಅಮೃತತ್ವದಿಂದ ಉಚ್ಛಿತ, ಸಿಂಪಡಿಸಲ್ಪಟ್ಟವನು. ಅಕ್ಷಿತ ಅರ್ಥ ಮಾಡಿದ್ದಾರೆ. ಅಮೃತ ನಾಶರಹಿತವಾದ ಅಮೃತ ಸ್ವರೂಪನು, ಅಮೃತದಿಂದ ಸಿಂಪಡಿಸಿದವನೂ ಆಗಿದ್ದೀನಿ ಅಂತೇಳಿ. ಇದಿತ್ತು ಶಂಕೋರ್ ವೇದಾಂಶಂ ಆಶಯ ಅನುಸ್ಮರಣಾರ್ಥ, ಋಷಿ ಸ್ಮರಣೆ ಮಾಡೋಕ್ಕೋಸ್ಕರವಾಗಿ ಈ ರೀತಿ 6 ವಾಕ್ಯವನ್ನು ನೀವು ದಿನಾ ಜಪ ಮಾಡಿದ್ರೆ ತತ್ವಜ್ಞಾನ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ತಗೊಳ್ಳಿ, ಇದಕ್ಕಿಂತ ಇನ್ನೇನ್ ಬೇಕಮ್ಮ? ವಿದ್ಯೋತ್ಪತ್ತಿಯೇ. ವಿದ್ಯೋತ್ಪತ್ತಿ ಆತ್ಮಜ್ಞಾನೋತ್ಪತ್ತಿಗೆ ಈ ಮಂತ್ರವನ್ನು ಹೇಳಿದೆ. ಹೇಗೆ ಗೊತ್ತು ನಿಮಗೆ? ಹೆಂಗರ್ಥ ಈ ಅರ್ಥ ಹೆಂಗ್ ಮಾಡ್ಬಿಟ್ರಿ ನೀವು ಅಂದ್ರೆ ಪ್ರಕರಣದ ಬಲದಿಂದ ಈ ಅರ್ಥವನ್ನು ನಾವು ಮಾಡಿದೀವಿ. ವಿದ್ಯಾರ್ಥಂ ಹಿ ಇದಂ ಪ್ರಕರಣಂ. ಈ ಪ್ರಕರಣವು ವಿದ್ಯೆಗಾಗಿ ಜ್ಞಾನಕ್ಕಾಗಿ ಅಲ್ವೇ ಬಂದದ್ದು. ಇಲ್ಲಿ ವಿದ್ಯೆಯನ್ನು 2 ತಗೋಬಹುದು, ಉಪಾಸನೆಯೂ ತಗೋಬಹುದು. ಆತ್ಮಜ್ಞಾನವೂ ಉಪಾಸನೆಯೂ 2ಕ್ಕೂ ಸಾಧನ ಆಗಿದೆ. ಉಪಾಸನೆ ಬಲ್ಸ್ಕೋಬೇಕಾದ್ರೂ ಅಹಂ ವೃಕ್ಷ ಜಪ ಮಾಡಿ, ತತ್ವಜ್ಞಾನ ಪ್ರಾಪ್ತಿಗೂ ಅಹಂ ವೃಕ್ಷ ಜಪ ಮಾಡಿ. ನಚ ಅನ್ಯಾರ್ಥತ್ವಂ ಅವಗಮ್ಯತೆ. ಅಸ್ಯ ಮಂತ್ರಸ್ಯ ಅನ್ಯಾರ್ಥತ್ವಂ ನಾವಗಮ್ಯತೆ. ಈ ಮಂತ್ರಕ್ಕೆ ಮತ್ತೊಂದು ಅರ್ಥವು ತೋರು ಬರುವುದಿಲ್ಲ. ಇದೇ ಅರ್ಥ. ಆತ್ಮಜ್ಞಾನವನ್ನು ತಿಳಿಸುವ ಮಂತ್ರ ಇದು. ಆತ್ಮಜ್ಞಾನವನ್ನ ಮಹಿಮೆಯನ್ನು ಸ್ವರೂಪವನ್ನು ತಿಳಿಸುವಂತಹ ಮಂತ್ರ ಇದು. ಸ್ವಾಧ್ಯಾಯೇನ ಚ ವಿಶುದ್ಧ ಸತ್ವಸ್ಯ ವಿದ್ಯೋತ್ಪತ್ತಿ ಅವಕಲ್ಪತೆ. ಸ್ವಾಧ್ಯಾಯೇನ ಚ ವಿಶುದ್ಧ ಸತ್ವಸ್ಯ ವಿದ್ಯೋತ್ಪತ್ತಿರವಕಲ್ಪತೆ. ಅಂದ್ರೆ ಈ ಮಂತ್ರ ಜಪ ಮಾಡ್ಬಿಡ್ತಿದೆ ನೇರವಾಗಿ ಜ್ಞಾನ ಬಿಡುತ್ತೋ ಅಂದ್ರೆ ಹಾಗಲ್ಲ.
ಸ್ವಾಧ್ಯಾಯ ಮಾಡ್ತಾ 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 ಇದ್ರೆ ಚಿತ್ತಶುದ್ಧಿ ಆಗತ್ತೆ ಕಣೋ. ಈ ಮಂತ್ರವನ್ನು ಜಪ ಮಾಡೋದ್ರಿಂದ ವಿಶುದ್ಧ ಸತ್ವಸ್ಯ ವಿಶುದ್ಧಂ ಸತ್ವಂ ಅಂತಃಕರಣಂ ಯಸ್ಯ ಸಹ ವಿಶುದ್ಧ ಸತ್ವ ಪರಿಶುದ್ಧ ಅಂತಃಕರಣದವನಾಗಿ ಈ ಮಂತ್ರವನ್ನು ಯಾರು ಜಪ ಮಾಡ್ತಾರೋ ಅವರಿಗೆ ಚಿತ್ತಶುದ್ಧಿ ಆಗುತ್ತದೆ. ಬೇಗ ಆತ್ಮಜ್ಞಾನಕ್ಕೆ ಯೋಗ್ಯವಾದ ಚಿತ್ತಶುದ್ಧಿ ಉಂಟಾಗಿ ಅವನಿಗೆ ವಿದ್ಯೋತ್ಪತ್ತಿಯು ಹೊಂದುತ್ತದೆ. ಆತ್ಮಜ್ಞಾನ ಆಗೋದಕ್ಕೆ ಅನುಕೂಲ ಆಗುತ್ತೆ. ಆತ್ಮಜ್ಞಾನವೇ ಬೇಕು ಅಂತಿದ್ರೆ ಈ ಮಂತ್ರವನ್ನ ನಿರಂತರವಾಗಿ ಜಪ ಮಾಡ್ತಾ ಅರ್ಥಾನುಸಂಧಾನಕ್ಕೂ ಜಪ ಮಾಡ್ತಾ ಇದ್ರೆ ನಿಮ್ಗೆ ಚಿತ್ತಶುದ್ಧಿ ಉಂಟಾಗಿ ಇವುಗಳನ್ನು ತತ್ವಜ್ಞಾನ ಪಡ್ಕೊಳ್ಳೋಕೆ ಯೋಗ್ಯರಾಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಂತ್ರ ಅರ್ಥ ಏನು ಹೇಳಿಪ. ಓಂ ಅಹಂ ವೃಕ್ಷಸ್ಯ ರೇರಿವಾ ಪೃಷ್ಠಂಗಿರೇರಿವ ಊರ್ಧ್ವಪವಿತ್ರೋ ವಾಜಿನೀವಸ್ಮೃತಮಸ್ಮಿ ದ್ರವಿಣಪುಂಸವಚ್ಚಸಂ ಸುಮೇಧಾಮೃತೋಕ್ಷಿತಃ ವಿಚಿತ್ರಿಶಂಕೋರ್ವೇದಾನುವಚನಂ. ಅಹಂ ವೃಕ್ಷಸ್ಯ ರೇರಿವಾ. ಎಲ್ಲೇ ದರಿದ್ರ ಒಂದ್ ಗೊತ್ತಾಗಲ್ಲ. ಕೀರ್ತಿ ಪೃಷ್ಠಂ ಗಿರೇಃ ಇವ. ನೆಕ್ಸ್ಟ್ ಕೊಡು. ಊರ್ಧ್ವ ಪವಿತ್ರ ವಾಜಿನಿ ಇವ ಸಮೃತಂ ಅಹಂ ಅಸ್ಮಿ. ಅಹಂ ಎಲ್ಲಿಯಲ್ಲಿ ದ್ರವಿಣಂ ಸವರ್ಚಸಂ ಸುಮೇಧಾ ಅಮೃತೋಕ್ಷಿತಃ ಸುಮೇಧಾಃ ಅಮೃತೋಕ್ಷಿತಃ ಇತಿ ತ್ರಿಶಂಕೋಃ ವೇದಾನುವಚನಂ. ಅವನು ಬಂದಿದ್ದ ಹಂಗ್ ಮಾಡ ಇತಿ. ಅಯ್ಯಪ್ಪ ಮೇಲ್ಮಗ ಶಂಕೋಃ ವೇದಾನುವಚನಂ. ಕಾಣಿಸಲ್ಲ ಕಳ್ಕ ಹಾಕೋಣ. ನಾನು ಸಂಸಾರ ವೃಕ್ಷವನ್ನ ಪ್ರೇರಣೆ ಮಾಡುವಾತನು ಒಂದಾಗಿ ಕೆಲಸ. ವೃಕ್ಷಸ್ಯ ಅಂದ್ರೆ ಸಂಸಾರ ವೃಕ್ಷಸ್ಯ. ಈ ಸಂಸಾರ ವೃಕ್ಷವನ್ನ ಪ್ರೇರಣೆ ಮಾಡುವಾತನು ಅಂದ್ರೆ ಉಂಟು ಮಾಡಿರುವಾತನೇ ನಾನು. ಇಡೀ ಜಗತ್ತಿಗೆ ನಾನು ಕಾರಣ. ನನ್ನಿಂದಲೇ ಜಗತ್ತು ಉಂಟಾಗಿ ನನ್ನಲ್ಲೇ ತೋರುತ್ತಿದ್ದು ನನ್ನಲ್ಲೇ ಅಡಗುವಂಥದ್ದು ಈ ಜಗದಾತ್ಮ ರೂಪದವನಾಗಿದ್ದೀನಿ ಇದು ಮೊದಲನೇ ವಾಕ್ಯ ಕರ್ತ. ಹಾಗಿದ್ದಂತಹ ನಾನು ನನ್ನ ಕೀರ್ತಿ ಬೆಟ್ಟದ ಕೋಡುಗಳಷ್ಟು ಎತ್ತರವಾಗಿದೆ. ಪೃಷ್ಠಂ ಗಿರೇರಿವ ಉಚ್ಛಿತ ಅಂತ ಧ್ಯಾನ ಮಾಡ್ಕೋಬೇಕು. ಗಿರೇಹೇ ಪೃಷ್ಠಮಿವ ನಮ್ಮ ಕೀರ್ತಿ ಉಚ್ಛಿತ. ಬೆಟ್ಟದ ಕೋಡುಗಳಷ್ಟು ಎತ್ತರದಷ್ಟು ನನ್ನ ಕೀರ್ತಿಯಿಂದ ನನ್ನ ಸರ್ವಾತ್ಮ ಭಾವದ ಕೀರ್ತಿ ಹರಡಿಕೊಂಡಿದೆ. ಸೂರ್ಯನಲ್ಲಿ ಹೇಗೆ ವಾಜಿನಿಯ ಸೂರ್ಯನಲ್ಲಿ ಹೇಗೆ ಅಮೃತವಿದೆ ಶಾಸ್ತ್ರ ಹೇಳ್ತದೆಯೋ ಅದೇ ರೀತಿ ನಾನು ಊರ್ಧ್ವ ಪವಿತ್ರ ಇದ್ದೀನಿ. ಅಂದ್ರೆ ಕಾರಣವಾಗಿರುವ ಪರಮಾತ್ಮ ಪಾವನಕರವಾದ ಕಾರಣವಾಗಿರುವಂತಹ ಬ್ರಹ್ಮವನ್ನು ನಾನು ಹೊಂದಿದ್ದೇನೆ. ದ್ರವಿಣ ಆತ್ಮಜ್ಞಾನ ರೂಪವಾದಂತಹ ಸಂಪತ್ತು ಸಮರ್ಥಸವಾಗಿದೆ, ಕಾಂತಿಯುಕ್ತವಾಗಿದೆ, ಫಳ 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 ಹೊಳಿತಾ ಇದೆ. ನಾನು ಒಳ್ಳೆ ಮೇಧಾವಂತನಾಗಿದ್ದೇನೆ, ಬ್ರಹ್ಮಜ್ಞಾನವನ್ನು ಪಡೆದವನಾಗಿರುತ್ತೇನಾದ್ದರಿಂದ ಒಳ್ಳೆ ಮೇಧಾವಂತನು, ಅಮೃತದಿಂದ ಸಿಂಪಡಿಸಿದವನು, ಅಮೃತನು ಅಕ್ಷಿತನು, ರಾಶರಹಿತನು, ಅಮೃತೇನ ಉಕ್ಷಿತನು, ಅಮೃತದಿಂದ ಸಿಂಪಡಿಸಿದವನು ಆಗಿದ್ದೀನಿ. ಈ ರೀತಿಯಾಗಿ ಆ ತ್ರಿಶಂಕು ಎಂಬ ಮಹರ್ಷಿಯ ಒಂದು ವೇದಾನುವಚನ ಅಂದ್ರೆ ಅವನು ಕಂಡುಹಿಡಿದಂತಹ ಒಂದು ಮಂತ್ರ. ಇದನ್ನ ಸ್ವಾಧ್ಯಾಯಕ್ಕಾಗಿ ಇಟ್ಕೋಬೇಕು. ಇದನ್ನು ಮಾಡೋದ್ರಿಂದ ಭಾಷೆಗಳ ಮುಂದೆ ಹೇಳ್ತಾರೆ ಆರ್ಷಾದ್ ದರ್ಶನಾನಿ ಪ್ರಾದುರ್ಭವಂತಿ. ವೇದಾನುವಚನ ಪಾಠಾತ್ ಏವ ಗಮ್ಯತೆ ಏವಂ ಶ್ರೌತೇ ಸ್ಮಾರ್ತೇಷು ನಿತ್ಯೇಷು ಕರ್ಮಸು ಯುಕ್ತಸ್ಯ ನಿಷ್ಕಾಮಸ್ಯ ಪರಂ ಬ್ರಹ್ಮ ವಿದಿಯೋ ಆರ್ಷಾಣಿ ದರ್ಶನಾನಿ ಪ್ರಾದುರ್ಭವಂತಿ ಆತ್ಮಾದಿ ವಿಷಯಾಣಿ ಮುಂದುವರಿತಾರೆ. ಇದನ್ನ ಜಪ ಮಾಡುತ್ತಿರುವಾತನಿಗೆ ಆರ್ಷ ದರ್ಶನವಾಗತ್ತಂತೆ. ಆರ್ಷ ದರ್ಶನ ಅಂದ್ರೇನೋ ವಸಿಷ್ಠಾದಿ ಋಷಿಗಳಿಗೆ ಅವರು ಅಲೌಕಿಕವಾದಂತಹ ಜ್ಞಾನ ಹೇಗಾಯಿತು ಅಂತಹ ಜ್ಞಾನ ಪಡ್ಕೊಳ್ತಾನೆ ಅಂತ. ನಮಸ್ತೆ ವಾಯೋ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ
त्वमेव प्रत्यक्षं ब्रह्म वदिष्यामि व्रतं वदिष्यामि सत्यं वदिष्यामि तन्मामवतु तत्तद्दानमवतु अवतु माम् अवतु वक्ष्यामि ॐ शान्तिः शान्तिः शान्तिः